ಕುಡಿಯುವ ನೀರಿನ ಪೈಪ್ ಒಡೆದು ಕೊಳಚೆ ನೀರು ಸೇರುತ್ತಿದ್ದರೂ ಅಧಿಕಾರಿಗಳು ಡೋಂಟ್ ಕೇರ್. ಎಸ್ ವೀಕ್ಷಕರೇ, ಕುಡಿಯುವ ನೀರಿನ 24x7 ಪೈಪ್ಲೈನಿನ ಪೈಪ್ ಒಡೆದು ಅದರಲ್ಲಿ ಚರಂಡಿಯ ಕೊಳಚೆ ನೀರು ಸೇರುತ್ತಿದೆ. ಆದರೂ ಅಧಿಕಾರಿಗಳು ಇತ್ತ ಕಡೆ ಸುಳಿಯದೆ ಡೋಂಟ್ ಕೇರ್ ಎನ್ನುತ್ತಿದ್ದಾರೆ. ಹೌದು ವೀಕ್ಷಕರೇ, ಈ ದೃಶ್ಯ ರಾಮದುರ್ಗ ಪಟ್ಟಣದ ವಾರ್ಡ್ ನಂಬರ್ 23ರ ಭಾಗ್ಯನಗರದ್ದು. ಭಾಗ್ಯನಗರ ಓಣಿಯಲ್ಲಿ ಚರಂಡಿ ನಿರ್ಮಾಣ ಕಾಮಗಾರಿಯನ್ನು ಮಾಡಲು ರಸ್ತೆಯನ್ನು ಅಗೆಯಲಾಗಿದೆ. ಮೊದಲೇ ಕೇವಲ 4 ಅಡಿ ಅಗಲವಿರುವ ರಸ್ತೆಯನ್ನು ಅಗೆದು ನಡೆದಾಡಲು ಕೂಡ ಬರದ ಹಾಗೆ ಆಗಿದೆ. ಚರಂಡಿ ನಿರ್ಮಾಣಕ್ಕೆಂದು ರಸ್ತೆ ಅಗೆದು 5 ದಿನ ಕಳೆದರೂ ಕೂಡ ಈವರೆಗೂ ಕಾಮಗಾರಿ ಪ್ರಾರಂಭಿಸಿಲ್ಲ ಮತ್ತು ರಸ್ತೆ ಅಗೆಯುವ ಸಂದರ್ಭದಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಒಡೆದಿದೆ. ಅದರ ಪಕ್ಕದಲ್ಲೇ ಚರಂಡಿ ಇದೆ. ಒಡೆದ ನೀರಿನ ಪೈಪ್ನಲ್ಲಿ ಚರಂಡಿಯ ಕೊಳಚೆ ನೀರು ಕೂಡ ಮಿಶ್ರಣವಾಗುತ್ತಿದೆ. ಇಂತಹ ನೀರು ಕುಡಿದು ರೋಗಗಳಿಗೆ ತುತ್ತಾದರೆ ಹೊಣೆ ಯಾರು? ಆದ್ದರಿಂದ ಗುತ್ತಿಗೆದಾರ ಹಾಗೂ ಪುರಸಭೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಒಡೆದ ನೀರಿನ ಪೈಪನ್ನು ಸರಿಪಡಿಸಿ ಚರಂಡಿ ಕಾಮಗಾರಿಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ವರದಿ ಅಫ್ತಾಬ್ ಸರ್ಮುಲ್ಲಾ, ರಾಮದುರ್ಗ.